ಸಪ್ಪ ಬಸ್ ಇಳಿದ್ಬಿಟ್ಟು ಸಾಕಾಯ್ತು. ಊರಿಂದ ಇಲ್ಲಿವರೆಗೂ ಬಂದಿದ್ದು ತುಂಬಾನೇ ಸುಸ್ತಾಗಿ ಹೋಗ್ಬಿಡ್ತು. ಈ ಬಿಸಿಲಲ್ಲಿ ನನ್ನ ಫೇಸ್ ಎಲ್ಲ ಟ್ಯಾನ್ ಆಗಿ ಹೋಗ್ಬಿಡ್ತು. ಫಸ್ಟ್ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಮತ್ತೆ ಗುಂಡುಗೆ ಒಂದು ಲೆಮನ್ ಜ್ಯೂಸ್ ಮಾಡಿಕೊಡು ಅಂತ ಹೇಳಬೇಕು. ಲೆಮನ್ ಜ್ಯೂಸ್ ಕುಡಿದ್ರೆ ಸುಸ್ತೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಓ ಫ್ರೂಟ್ಸ್, ಅಯ್ಯೋ ನಾನು ಏನು ತಗೊಂಡೇ ಬರಲಿಲ್ವಲ್ಲ. ಮಂಜು ಬೇನೆ ಮನೇಲಿದ್ದಾನೆ, ಅವನಿಗೆ ಸುಮ್ಮನೆ ಬಲೆಗಾಯಲ್ಲ ಹಂಗೆ ಹೋಗೋದಿಕ್ಕೂ ಆಗಲ್ಲ. ನಾನು ಅಲ್ಲೇ ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅನ್ಕೊಂಡು ಮರೆತು ಬಿಟ್ಟು ಬಂದ್ಬಿಟ್ಟೆ, ಬಸ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು. ಅಯ್ಯೋ ಹಿಂಗಿರ್ಲಿ, ಇಲ್ಲೇ ಇದೆಯಲ್ಲ ಫ್ರೂಟ್ಸು, ತಗೊಂಡು ಹೋಗ್ಬಿಡೋಣ. ಏನ್ ಬೇಕಕ್ಕ? ನೋಡ್ರಿ ಎಲ್ಲ ಫ್ರೆಶ್ ಅದ ಹಣ್ಣುಗಳು. ಯಾವ ಬೇಕಾದ್ರೂ ತಗೊಳ್ರಿ. ಎಲ್ಲ ಈ ತರ ಮಾರ್ಕೆಟ್ ಇಂದ ಇಳಿಸ್ಕೊಂಡ್ ಬಂದಿನಿ, ತಗೊಳ್ರಿ ತಗೊಳ್ರಿ. ಓ ಹೌದಾ, ಎಲ್ಲಾನು ಫ್ರೆಶ್ ಆಗಿದ್ಯಾ? ಇವಾಗ ತಾನೇ ತಗೊಂಡ್ಬಂದ್ಲಾ? ಹೂನಕ್ಕ, ಇವಾಗ ತಾನೇ ಏನ ಬಸ್ ಹೋಗ್ತಾರ, ನೀವ್ ಹೋದ್ಮೇಲೆ ಆ ಬಸ್ನಾಗಿನ ಇಳಿಸ್ಕೊಂಡದ್ದು. ಫ್ರೆಶ್ ಹಣ್ಣು. ಸರಿ ಕಣಮ್ಮ, ನನಗೆ 1 kg ಆಪಲ್ ಅಂಡ್ 1 kg ಆರೆಂಜ್ ಅಂಡ್ 1 kg ದ್ರಾಕ್ಷಿ, ಈ ಮೂರನ್ನು 1 kg ಕೊಟ್ಬಿಡಮ್ಮ. ಅಯ್ಯೋ 1 kg ಸಾಕೇನಕ್ಕ? 2 kg ತಗ. ಫ್ರೆಶ್ ಹಣ್ಣು. ಮತ್ತೆ ಹಳ್ಳಿಯಲ್ಲಿ ಏನೋ ಒಂದು ವಾರಗಟ್ಟಲೆ ಹಣ್ಣು ಸಿಗಕ್ಕಿಲ್ಲ. ಮಾರ್ಕೆಟ್ಗೆ ಹೋಗ್ಬೇಕು. ನಾನೇ ಫ್ರೆಶ್ ಹಣ್ಣು ಇಟ್ಕೊಂಡು ಮಾಡ್ತಾ ಇರೋದು. ಇನ್ನೊಂದು ಅರ್ಧ ಗಂಟೆಗೆ ಎಲ್ಲ ಖಾಲಿ ಆಗಿ ಹೋಗ್ಬಿಡ್ತವೆ, ಏನು ಸಿಗಕ್ಕಿಲ್ಲ. ತಗೊಳ್ರಿ ತಗೊಳ್ರಿ, ಫ್ರೆಶ್ ಇದ್ದಾಗ್ಲೇ ಒಂದು 2 kg 3 kg ತಗೊಂಡು ಇಟ್ಕೊಳ್ರಿ. ಇಂಥ ಬೇಸಿಗೆಗೆ ಹಣ್ಣುಗಳೆಲ್ಲ ಉಪಯೋಗ ಆಕತ್ತೆ. ಈ ಬಿಸಿಲಿಗೂ ಅದಕ್ಕೂ ಹಣ್ಣ ತಿಂತಾ ಇರ್ಬೇಕು. ತಗೊಳ್ರಿ ತಗೊಳ್ರಿ. ಅಯ್ಯೋ ಬೇಡ ಕಣೆಯಮ್ಮ, ಸಾಕು ಸಾಕು ಅಷ್ಟೇನೆ. ಗುಂಡು ಇದಕ್ಕೇನೆ ಜಾಸ್ತಿ ತಗೊಂಡ್ಬಂದ್ಯಾ ಅಂತ ಬೈತಾಳೆ. ಇದೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಜಾಸ್ತಿ ತಂದ್ಬಿಟ್ಟು ಎಲ್ಲ ವೇಸ್ಟ್ ಮಾಡ್ತೀಯ ಅಂತ ಯಾವಾಗ್ಲೂ ಬೈತಾಳೆ ಹೇಳ್ತಾಳೆ. ಬೇಡ ಬೇಡ, ಅಷ್ಟೇ ಕೊಡಿ ಸಾಕು. ಒಂದ್ ವಾರ ಹಂಗೆ ಇಟ್ರು ಹಾಳಾಗಲ್ಲ ಕಣಕೋ. ಹಣ್ಣಿನ ಈಗ ತಾನೇ ಬಂದಿರೋ ಫ್ರೆಶ್ ಹಣ್ಣುಗಳು ಇನ್ನು ಒಂದ್ ವಾರ ಬೇಕಾದ್ರೆ ಇಟ್ಕೋಬಹುದು ನೀನು. ಒಂಚೂರು ಕೆಡಕಿಲ್ಲ ಏನಿಲ್ಲ. ತಗೊಳ್ರಿ. ಅಯ್ಯೋ ಬೇಡ ಬೇಡ, ಸಾಕು ಅಷ್ಟೇ ಕೊಟ್ಬಿಡಿ. ಸರಿ ಕಣಕ, ಆತು ನಿನ್ನಿಷ್ಟ. 7 ಅಂತ ಹೇಳ್ದೆ. ಸರಿ ಸರಿ, ಪರವಾಗಿಲ್ಲ, ಕೊಡಿ ಕೊಡಿ. ದ್ರಾಕ್ಷಿ ಚೆನ್ನಾಗಿದೆ ತಾನೇ? ತುಂಬಾ ಹುಳಿ ಇಲ್ಲಕ್ ಕೊಡ್ಬೇಡಮ್ಮ, ಸ್ವೀಟ್ ಆಗಿಲ್ಲಕ್ ಕೊಡು. ಅಯ್ಯ ದ್ರಾಕ್ಷಿ ಹಣ್ಣು ಹಂಗೆ ಬೆಲ್ ಇದ್ದಂಗೈತಿ, ತಿನ್ ನೋಡಕ್ಕ. ನಾನು ಹುಳಿ ಪುಳಿ ಹಣ್ಣೆಲ್ಲ ತರ್ಸೋದಿಲ್ಲ. ನೋಡ್ ತಿನ್ ನೋಡ್ಬೇಕಾರೆ. ಹೌದಾ, ಚೆನ್ನಾಗಿದ್ಯಾ ಸಾಕು ಅಷ್ಟೇ. ಆಮೇಲೆ ಹುಳಿ ತಗೊಂಡ್ ಹೋದ್ರೆ ಗುಂಡು ಅದಕ್ಕೂ ಬೈತಾಳೆ. ಹುಳಿ ಹಣ್ಣು ತಗೊಂಡ್ಬಂದ್ಯಾ, ಯಾಕೆ ತಲಕ್ ಹೋದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ತಾನೇ? ಚೆನ್ನಾಗಿದೆ ಕಣಕ, ಬೇಕಾದ್ರೆ ತಿನ್ ನೋಡು. ಅಯ್ಯೋ ಬೇಡಮ್ಮ, ನಾನು ಈ ಫ್ರೂಟ್ಸ್ ಎಲ್ಲ ಹಾಗೆ ತಿನ್ನೋದಿಲ್ಲ, ಕ್ಲೀನಾಗಿ ವಾಶ್ ಮಾಡೇ ತಿನ್ನೋದು. ಯಾಕಂದ್ರೆ ಈ ಫ್ರೂಟ್ಸ್ ಮೇಲೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾಳೆ, ಹಾಗಾಗಿ ಅದೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಫ್ರೂಟ್ಸ್ನೆಲ್ಲ ಕ್ಲೀನಾಗಿ ವಾಶ್ ಮಾಡೇ ತಿನ್ನೋದು. ಬೇಡ ಬೇಡ, ಚೆನ್ನಾಗಿದೆ ಅಂತ ನೀವು ಹೇಳಿದ್ರಿ ಅಲ್ವಾ, ಹಾಕಿ ನಾನು ಮನೆಗೆ ಹೋಗಿ ವಾಶ್ ಮಾಡ್ಕೊಂಡು ತಿಂತೀನಿ. ಸರಿ ಕಣಕ, ಆತು. ಸ್ವಲ್ಪ ನೋಡ ಹಾಕಮ್ಮ. ಆರೆಂಜ್ ಎಲ್ಲ ತುಂಬಾ ತುಂಬಾ ಮೆತ್ತಗಿರೋದೆಲ್ಲ ಹಾಕ್ಬೇಡ, ಸ್ವಲ್ಪ ಗಟ್ಟಿ ಗಟ್ಟಿ ಇರೋದು ಹಾರಿಸ್ಬಿಟ್ಟು ಹಾಕು. ತುಂಬಾ ಮೆತ್ತಗೆ ಹಾಕ್ಬಿಟ್ಟಿದ್ರೆ ಅದು ಒಳಗಡೆ ಎಲ್ಲ ಕೊಳ್ತೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಗಟ್ಟಿ ಇರೋದನ್ನ ನೋಡ್ಬಿಟ್ಟು ಹಾಕು. ಆತ್ ಕಣಕ, ನೋಡ್ ಹಾಕ್ತೀನಿ ತಗ. ನಮ್ಮವು ಯಾವ ಮೆತ್ತಗಿರೋ ಹಣ್ಣಿಲ್ಲ, ಎಲ್ಲ ಚೆನ್ನಾಗಿರವೇ. ಸರಿ ಸರಿ, ಸ್ವಲ್ಪ ಬೇಗ ಕೊಡಮ್ಮ. ಹೆಂಗಮ್ಮ ಆರೆಂಜು ಮತ್ತೆ ಆಪಲ್ ಹೇಳೇ ಇಲ್ಲ, ಎಷ್ಟು ರೂಪಾಯಿ ಕೆಜಿ ಅಂತ? ಅಕ್ಕ ಎಲ್ಲ 100 ರೂಪಾಯಿ ಕೆಜಿ ನೋಡಕ್ಕ. ಯಾವುದು ಕಡಿಮೆ ಇಲ್ಲ, ಎಲ್ಲದನ್ನು 100 ರೂಪಾಯಿ ಕೆಜಿನೇ. ಅಯ್ಯೋ, ಆರೆಂಜು ಮತ್ತೆ ದ್ರಾಕ್ಷಿ ಇದನ್ನು 100 ರೂಪಾಯಿ ಕೆಜಿ ಮಾಡ್ತಾ ಇದ್ದಿಲ್ಲ? ನೂಲು ಅವಾಗಿಂದ ಈ ಅಮ್ಮ ಎಲ್ಲೆಲ್ಲಿ ರಾ ಬರುತ್ತೋ ಅಲ್ಲೆಲ್ಲ ಲಾ 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 ಅಂತ ಹೇಳ್ತೈತಲ್ಲ. ಓ, ಇದು ಲಾ ಕರದ ಪಾರ್ಟಿ. ಅದು ಏನಿಲ್ಲ ಕಣಕ್ಕ, ಕವರ್ ಹುಡುಕ್ತಿದ್ದೆ. ಕಲೆಕ್ಟ್ ಲೇಟ್ ಮಾಡಿ ಕೊಡ್ತಾ ಇದೀಯ ತಾನೇ? ಮೋಸ ಏನ್ ಮಾಡ್ತಾ ಇಲ್ಲ ತಾನೇ? ಏನಂತ ಮಾತಾಡ್ತೀಯಕ್ಕೋ? ನಾವಂಗ್ ಮೋಸ ಗೀಸ ಎಲ್ಲ ಮಾಡಾರಲ್ಲ. ನೀ ಎತ್ತಿಂದ ನಾವು ವ್ಯಾಪಾರ ಮಾಡೋರು. 1 ರೂಪಾಯಿನ ಹೆಚ್ಚು ಕಡಿಮೆ ಕೊಡ್ರಿ, ಹಿಂಗೆ ಮೋಸ ಪಾಸ ಅಂತ ಮಾತಲ್ಲಿ ಅನ್ನಕ್ ಹೋಗ್ಬೇಡ್ರಿ. ನಾವಿನ 1-2 ಹಣ್ಣು ಎಕ್ಸ್ಟ್ರಾ ಹಾಕಿ ಕೊಡ್ತೀವಿ, ತಗೊಂಡೋಗ್ರಿ ತಿನ್ಲಿ ಅಂತ ಹೇಳ್ಬಿಟ್ಟು. ಅಯ್ಯೋ ಸುಮ್ಮನೆ ಹಾಗೆ ಕೇಳಿದೆ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಬೆಂಗಳೂರಲ್ಲಿ ಈ ತರ ಬರೀ ಮೋಸನೇ ಜಾಸ್ತಿ ಮಾಡ್ತಾಳೆ. ಹಣ್ಣು ತುಂಬಾ ಚೆನ್ನಾಗಿದೆ ತಗೊಂಡೋಗಿ ಅಂತ ಹೇಳ್ಬಿಡ್ತಾಳೆ. ಮನೆಗೆ ಹೋದ್ಮೇಲೆ ಒಳಗಡೆ ಹಣ್ಣೇ ಚೆನ್ನಾಗಿರೋದಿಲ್ಲ, ಎಲ್ಲ ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ನೀವು ಯಾತಲ ಏನು ಮೋಸ ಮಾಡ್ತಾ ಇಲ್ಲ ತಾನೇ? ಆಮೇಲೆ ಲೇಟ್ ಎಲ್ಲ ಅದು ಮಾರ್ಕೆಟ್ ಲೇಟೇ ಒಂದು ಇರುತ್ತೆ, ನೀವು ಹೇಳೋದು ಲೇಟೇ ಒಂದು ಹೇಳ್ತಿಲ್ಲ. ಅದಕ್ಕೆ ಕೇಳಿದೆ ಅಷ್ಟೇ.
ಇಲ್ಲ ಕಣಕ, ನಾವಂತ ಮೋಸ ಎಲ್ಲ ಮಾಡಕ್ಕಿಲ್ಲ. ನಮ್ದು ಮಾರ್ಕೆಟ್ ಏನ್ ಐತಾ ಅದೇ ರೇಟಿಗೆ ಕೊಡ್ತಾ ಇದೀವಿ. ನಿನ್ಗೇನಿದ್ರೆ ಮೋಸ ಇಲ್ಲ ಏನಿಲ್ಲ. ಆಮೇಲೆ ಹಣ್ಣು ಏನ್ ನಮ್ಮವೇನು ಕೊಳ್ತೋಗಿರೋ ಹಣ್ಣಲ್ಲ. ನೋಡ್ ನಿನ್ ಕಣ್ಣಿಗೆ ಕಾಣ್ತದವಲ್ಲ. ನಿನ್ಗೇನಾರ ದಾಳೆ ಹಣ್ಣು ಕೊಳ್ತೋಗಿರೋ ಹಣ್ಣು ಅಂತ ಏನಾರ ಅನಿಸ್ತೈತಾ? ಹಂಗಿದ್ರೆ ನೀನ್ ದುಡ್ಡೇ ಕೊಡ್ಬೇಡ ಕಣಕ, ಫ್ರೀಯಾಗಿ ತಗೊಂಡೋಗ್ಬಿಡು. ಸರಿ ಸರಿ ಅಮ್ಮ, ಕೊಡಿ ಕೊಡಿ. ತಗೊಳಕ, ಎಲ್ಲ ಒಂದೊಂದ್ ಕೆಜಿ ತೂಕ ಹಾಕಿದಿ ನೋಡಕ್ಕ. ಮತ್ತಿನ್ನೇನಾರ ಬೇಕೇನಕ್ಕ? ಬೇಡ ಕಣಮ್ಮ, ಸಾಕು. ಎಷ್ಟಾಯ್ತಮ್ಮ? 300 ರೂಪಾಯಿ ಆತ್ ಕಣಕ್ಕ. ಸರಿ ಸರಿ, ಕೊಟ್ಟೆ ಕೊಟ್ಟೆ. 200 300. ತಗೊಳಮ್ಮ, 200 ರೂಪಾಯಿದ ನೋಟು, 100 ರೂಪಾಯಿದ ನೋಟ್ ಇದೆ ನೋಡಿ. ಕರೆಕ್ಟ್ ಆಗಿ ಎಣಿಸ್ಕೊಳ್ಳಿ. ಅದ್ರಾಗ ಏಳಿಸ್ಕೊಳ್ಳೋದು ಏನೈತೆ ತಗೊಳಕ, ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ಇದ್ರಾಗ ಏಳಿಸ್ಕೊಳ್ಳೋದು ಏನೈತೆ? 200 ರೂಪಾಯಿದೊಂದು ಕೊಟ್ಟಿರ, 100 ರೂಪಾಯಿದೊಂದು ಕೊಟ್ಟಿರಲ್ಲ. 300 ರೂಪಾಯಿ ಕರೆಕ್ಟ್ ಆತ್ ಬಿಡ್ರಿ. ಸರಿ ಕಣಮ್ಮ, ನಾನಿನ್ ಬರ್ತೀನಿ. ಹೋಗ್ ಬನ್ನಿ ಹೋಗ್ ಬನ್ನಿ. ಓ, ಈ ಅಮ್ಮ ಗುಂಡಜ್ಜಿ ತಂಗಿ ನನಗೆ ಜ್ಞಾಪಕಕ್ಕೆ ಬರಲಿಲ್ಲ. ತುಂಬ ದಿವಸ ಆತಿ ಅಮ್ಮನ ನೋಡಿ. ಎಲ್ಲ ನೋಡಿದ್ದೀನಲ್ಲ ಈ ಮಕ್ಕನ ಅಂತ ಅನಿಸ್ತಿತ್ತು. ಆದ್ರೂ ಕರೆಕ್ಟಾಗಿ ನೆನೆಸ್ಕಿರ್ಲಿಲ್ಲ. ಈಗ ಗೊತ್ತಾಯ್ತು ಈ ಅಮ್ಮ ಯಾವಾಗ ರಾ 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 ಲಾ ಲಾ ಅನ್ನಂತ ಅವಾಗ ಗೊತ್ತಾಯ್ತು. ಈ ಅಮ್ಮನೇ ಗುಂಡಜ್ಜಿ ತಂಗಿ. ಹೆಂಗ 300 ರೂಪಾಯಿ ವ್ಯಾಪಾರ ಮಾಡೋದ್ಲು ಮಾತಾಯಿ. ಈ ಹಳ್ಳಿಗೆ 1 kg ಹಣ್ಣು ತಗೊಂಡು ತಿನ್ನರೆ ಯಾರು ಇಲ್ಲ. 1/4 kg ಕೊಡು, ಅರ್ಧ kg ಕೊಡು ಅಂತ ಬರ್ತಾರೆ. ಈ ಅಮ್ಮ ಹೆಂಗ 3 kg ವ್ಯಾಪಾರ, 3 kg ಹಣ್ಣು ತಗೊಂಡು 300 ರೂಪಾಯಿ ವ್ಯಾಪಾರ ಮಾಡಿ ಹೋದ್ಲು ಮರ್ಗಿತ್ತು. ಅಯ್ಯೋ, ಸಾಕಾಗೋಯ್ತು. ಏನ್ ಬಿಸ್ಲಪ್ಪ ಇದು. ಗುಂಡು ಗುಂಡು. ವಾ, ರಂಗಜ್ಜಿ! ಮಂಜು, ಚೆನ್ನಾಗಿದೆಯೇನೋ? ಹೂನಜ್ಜಿ, ನಾನ್ ಚೆನ್ನಾಗಿದ್ದೀನಿ. ನೀನು? ಮಂಜು, ನಾನು ಚೆನ್ನಾಗಿದ್ದೀನಿ ಕಣೋ. ಅಜ್ಜಿ ಅಜ್ಜಿ, ಪ್ಲಾವಿನ ಬಂದ? ಅಯ್ಯೋ ಇಲ್ಲ ಕಣೋ ಮಂಜು, ನಾನು ಒಬ್ಳೇ ಬಂದೆ. ಪ್ಲಾವಿನ ಬಂದಿಲ್ಲ. ಪ್ಲಾವಿನಗೆ ಎಕ್ಸಾಮ್ಸ್ ನಡೀತಾ ಇದೆ ಕಣೋ, ಅದಕ್ಕೆ ಬರಲಿಲ್ಲ. ಯಾಕೆ ನಿಂಗೆ ಎಕ್ಸಾಮ್ಸ್ ನಡೀತಾ ಇಲ್ವಾ? ಅಜ್ಜಿ, ನನಗೂ ಪರೀಕ್ಷೆಗಳು ಇನ್ನು ಶುರು ಆಗಿಲ್ಲ. ಸಲಿ ಸಲಿ. ಎಲ್ಲೋ ಗುಂಡು ಎಲ್ಲಿ ಕಾಣ್ತಾ ಇಲ್ಲ. ಸುಶೀಲಾ, ಗುಂಡು ಎಲ್ಲ ಎಲ್ಲೋಗಿದ್ದಾಳೆ? ಅಯ್ಯೋ ಅಜ್ಜಿ, ಅಮ್ಮ ಇಲ್ಲ, ಊರಿಗೆ ಹೋಗೈತೆ. ತಾತ ಅಂತ ಹೋಗೈತೆ. ಅಪ್ಪಯ್ಯ ಇನ್ನು ಯಾವ್ದೋ ಊರಿಗೆ ಯಾವ್ದೋ ಹೊಲದ ಕೆಲಸ ಅಂತ ಹೋಗೈತೆ. ಇನ್ನು ಅಜ್ಜಿ ನಾನು ಇಬ್ರೇ ಇರೋದು. ಹೌದಾ? ಸಲಿ ಸಲಿ. ಗುಂಡು ಕಲಿ ಏನ್ ಮಾಡ್ತಾ ಇದ್ದಾಳೆ? ಅಜ್ಜಿ ಅಜ್ಜಿ ಬಾ ಅಜ್ಜಿ, ಯಾರ್ ಬಂದಾರ ನೋಡ್ಬಾ. ಅಜ್ಜಿ ಅಜ್ಜಿ, ನಮ್ಮ ಅಜ್ಜಿ ಬೆಂಗಳೂರಿಂದ ಬಂದೈತೆ. ರಂಗಜ್ಜಿ. ಅಜ್ಜಿ ಅಜ್ಜಿ, ನಮ್ಮ ಅಜ್ಜಿ ಬೆಂಗಳೂರಿಂದ ಬಂದೈತೆ. ರಂಗಜ್ಜಿ ಬಾರಜ್ಜಿ, ನೋಡ್ಬಾರಜ್ಜಿ ನಿಮ್ಮ ತಂಗಿ ರಂಗಜ್ಜಿ. ಬಾರಜ್ಜಿ, ನೋಡ್ಬಾರಜ್ಜಿ ನಿಮ್ಮ ತಂಗಿ ರಂಗಜ್ಜಿ. ಅಜ್ಜಿ ಬಾರಜ್ಜಿ. ರಂಗು, ಯಾವಾಗ ಬಂದೆ? ಬಾ 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 ಬಾ. ಗುಂಡು, ಇವಾಗ ತಾನೇ ಬಂದೆ ಕಣೆಯಮ್ಮ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ. ಯೋಸ್ ದಿನ ಆಗಿತ್ತು ನೀನು ನೋಡಿ. ಎಲ್ಲಿ ಒಕ್ಕನ್ ಮರ್ತೇ ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಹೆಂಗ ಜ್ಞಾಪಿಸ್ಕೊಂಡ್ ಬಂದೆಲ್ಲ? ಕಣೆಯಮ್ಮ ಗುಂಡು, ನನಗೂ ತುಂಬಾ ದಿವಸ ಆಯ್ತು ಅಂತ ಅನಿಸ್ಬಿಡ್ತು. ಅದಕ್ಕೆ ಬಂದ್ಬಿಟ್ಟೆ ನೀನು ನೋಡ್ಕೊಂಡು ಹೋಗೋಣ ಅಂತ. ಒಳ್ಳೆದಾತ್ ಬಿಡು. ಹೆಂಗ ಈಗ್ಲಾರ ಜ್ಞಾಪಿಸ್ಕೊಂಡ್ ಬಂದ್ಯಲ್ಲ? ಬಾ ಬಾ, ಅಲ್ಲೇ ನಿಂತ್ಕೊಂಡ್ ಮಾತಾಡ್ತಿದ್ಯಲ್ಲ. ಬಾ ಬಾ, ಕೈಕಲ್ ಮುಖ ತಕೊಂಡು ಬಿಸಿ ಬಿಸಿ ಉಣ್ಣಕ್ ಮಾಡಿದೀನಿ, ಉಣ್ಣಂತ ಬಾ. ಗುಂಡು, ನನಗೆ ಊಟ ಇವಾಗಲೇ ಬೇಡ ಕಣೆಯಮ್ಮ. ನಾನು ಆಮೇಲೆ ಮಾಡ್ತೀನಿ. ಈಗ ಸ್ವಲ್ಪ ಫ್ಲಶ್ ಅಪ್ ಆಗಿ ಬರ್ತೀನಿ. ನನಗೆ ಒಂದು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಡ್ತೀಯಾ? ಅಯ್ಯೋ, ನಾನ್ ನೋಡು ಬಿಸ್ಲಾಗ ಬಂದಿದೀಯಾ,